ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಆಫ್ ಇಂಡಿಯಾ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತೋಗೋಣ. ಯಾವ ರೀತಿ ಇವರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರುತ್ತೆ, ಮತ್ತು ಈ ಕಾಂಬಿನೇಷನ್ಸ್ ಏನಾದ್ರು ನಮ್ಮ ಜಾತಕದಲ್ಲಿ ಇದ್ದರೆ ನಾವೇನಾದರೂ ಫೇಮಸ್ ಆಗ್ತೀವಾ? ಎಲ್ಲರೂ ನ್ಯಾಷನಲ್ ಲೆವೆಲಲ್ಲೇ ಫೇಮಸ್ ಆಗಬೇಕು ಅಂತೇನಿಲ್ಲ. ನಮ್ಮ ಊರುಗಳಲ್ಲಿ ಫೇಮಸ್ಸು ಕೆಲವೊಂದು ಕಾಂಬಿನೇಷನ್ಸ್ ಇದ್ದರೆ ನಾವು ಆಗ್ತೀವಿ. ನ್ಯಾಷನಲೆಲ್ಲ ಫೇಮಸ್ ಆಗಬೇಕು, ಇಂಟರ್ನ್ಯಾಷನಲಲ್ಲಿ ಫೇಮಸ್ ಆಗಬೇಕು ಅಂದರೆ ನಮ್ಮ ಕರ್ಮಫಲ ತುಂಬ ಬಲಿಷ್ಠವಾಗಿರಬೇಕು. ನಾವು ಮಾಡಿರುವಂಥ ಕರ್ಮ ಜನ್ಮದ ಅಲ್ಲೇ ಕೂಡ ತುಂಬ ಪಾತ್ರ ವಹಿಸುತ್ತೆ. ಮತ್ತು ಈ ಜನ್ಮದಲ್ಲಿ ಕೂಡ ಕೆಲವೊಂದ್ಸಲ ಕರ್ಮಗಳನ್ನ ಮಾಡಿರ್ತೀವಿ, ಅದು ಕೂಡ ನಮಗೆ ಸಮಸ್ಯೆ ಕೊಡ್ತಾ ಇರುತ್ತೆ. ನಾವು 2 ಜನ್ಮದಲ್ಲೂ ಕರ್ಮ ಚೆನ್ನಾಗಿರಬೇಕು. ನಾವು ಜನ್ಮ ಕರ್ಮ ತುಂಬ ಚೆನ್ನಾಗಿದೆ ಅಂತ ಈ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ್ರೆ ಈ ಜನ್ಮದಲ್ಲೇ ನಾವು ಆ ಸಮಸ್ಯೆಗೆ ಒಳಗಾಗುವಂಥದ್ದು. ಇವರ ಒಂದು ಆರೋಸ್ಕೋಪಲ್ಲಿ ಇವತ್ತು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಯಾವ ರೀತಿ ಕಾಂಬಿನೇಷನ್ಸ್ ಇದೆ, ಮತ್ತು ಇವರು ಹುಟ್ಟಿರುವಂಥದ್ದು ಡೇ ಟು ಟೈಮಿಂಗ್ಸ್ ಎಲ್ಲ ನೋಡ್ತಾ ಹೋಗೋಣ. ನೋಡಿ, ಇವರು ಹುಟ್ಟಿರುವಂಥದ್ದು 5-4-1996, ಸ್ವಾತಿ ನಕ್ಷತ್ರ 1ನೇ ಪಾದ, ಮಿಥುನ ಲಗ್ನ, ತುಲಾ ರಾಶಿಯಲ್ಲಿ ಇವರ ಜನನ ಆಗಿರುವಂಥದ್ದು. ಇವರ ಒಂದು ಕಾಂಬಿನೇಷನ್ಸಲ್ಲಿ ಲಗ್ನದಿಂದ 4ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ಚಂದ್ರ, 7ನೇ ಮನೆಯಲ್ಲಿ ಗುರು, 10ನೇ ಮನೆಯಲ್ಲಿ 4 ಗ್ರಹ ಇರುವಂಥದ್ದು. ಸೂರ್ಯ, ಕುಜ, ಶನಿ, ಕೇತು. 11ನೇ ಮನೆಯಲ್ಲಿ ಬುಧ, ಮತ್ತು 12ನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು. ಜಾತಕ ಬಲಿಷ್ಠವಾಗಿದೆ ಅಂದರೆ ಕೇಂದ್ರದಲ್ಲಿ ಗ್ರಹಗಳಿದ್ರೆ, ಕೇಂದ್ರ ತ್ರಿಕೋಣದಲ್ಲಿ ಗ್ರಹಗಳಿದ್ರೆ, 1ನೇ ಮನೆ 4, 7, 10ರಲ್ಲಿದ್ದರೆ ತುಂಬ ಬಲಿಷ್ಠ. ಲಗ್ನ 1ನೇ ಮನೆ ಲಗ್ನ ಆಗಿರುತ್ತೆ. 4, 7, 10ರಲ್ಲಿ ಗ್ರಹಗಳು ತುಂಬ ಬಲಿಷ್ಠವಾಗಿ ಇರುವಂಥದ್ದು. ಇದಿಷ್ಟು ವಿಚಾರ. ಡಿಗ್ರಿ ವೈಸಲ್ಲೂ ಗ್ರಹಗಳು ಇಲ್ಲಿ ಇದೆ ಅಂತ ಚೆಕ್ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟು. ನಾವು ಮೇಲ್ನೋಟಕ್ಕೆ ನೋಡಿ ಒಬ್ಬ ಮನುಷ್ಯನ ಎಲ್ಲಾನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನೀನು ಯೋಗ ಇದೆ ಸೊ ನಿನಗೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಗ್ರಹಗಳು ಇಲ್ಲಿ ಏನು ಪೊಸಿಷನಲ್ಲಿರುತ್ತೆ ಮತ್ತು ಏನು ಫಲ ಕೊಡುತ್ತೆ ಅನ್ನೋದು ನಾವು ಇಲ್ಲಿ ನೋಡ್ತಾ ಹೋಗ್ಬೇಕಾಗುತ್ತೆ. ಮೊದಲಿಂದ ಕೇತು ಜಾತಕದಲ್ಲಿ 10ನೇ ಮನೆ ಇದೆ. ಲಗ್ನದಿಂದ ಮೇನ್ ಆರೋಸ್ಕೋಪಲ್ಲೂ ಕೂಡ 10ನೇ ಮನೆಯಲ್ಲೇ ಇದೆ. ಇದು ಓಕೆ ಆಗುತ್ತೆ. ಕೇತು ಓಕೆ ಆದಮೇಲೆ ರಾಹು ಕೂಡ ಓಕೆ ಆಗುತ್ತೆ. ಯಾಕಂದರೆ ಇದು ಆಪೋಸಿಟ್ ಮನೆ, ಒಂದು ಮನೆ ಹಿಂದೆ ಬಂದರೆ ಕೇತು ಕೂಡ ಇನ್ನೊಂದು ಮನೆಗೆ ಶಿಫ್ಟ್ ಆಗುತ್ತೆ. ಶುಕ್ರ 11ನೇ ಮನೆ ಇರುವಂಥದ್ದು. ಜಾತಕದಲ್ಲಿ ಇದು ತುಂಬಾ ಇಂಪಾರ್ಟೆಂಟು. ಲಗ್ನದಿಂದ ಅವ್ರಿಗೆ ಶುಕ್ರ 12ನೇ ಮನೆಯಲ್ಲಿಲ್ಲ, 11ನೇ ಮನೆಯಲ್ಲಿ ಇರುವಂಥದ್ದು. 11ನೇ ಮನೆ ಫಲ ಕೊಡುತ್ತೆ. ಎಕ್ಸಲೆಂಟ್. ಸೂರ್ಯ ನೋಡಿ 10ನೇ ಮನೆಯಲ್ಲೇ ಇರುವಂಥದ್ದು, ಇಲ್ಲೂ ಕೂಡ 10. ಚಂದ್ರ 5ನೇ ಮನೆಯಲ್ಲಿ ಬರ್ತಿದ್ದೀನಿ, ಅದು 4ನೇ ಮನೆಗೆ ಹೋಗಿರುವಂಥದ್ದು. 4ನೇ ಮನೆ ಫಲ. ಕುಜ ಬಂದು 10ನೇ ಮನೆ ಫಲನೇ ಕೊಡ್ತಾ ಇದೆ. ಮೇನ್ ಚಾಟಲ್ಲೂ ಕೂಡ 10ನೇ ಮನೆ. ರಾಹು 4ನೇ ಮನೆ. ಗುರು ಬಂದು 7ನೇ ಮನೆ ಫಲ ಕೊಡ್ತಾ ಇದೆ. ಇಲ್ಲೂ ಕೂಡ 7ನೇ ಮನೆಯಲ್ಲಿ. ಶನಿ 9ನೇ ಮನೆ ಫಲ ಕೊಡ್ತಾ ಇದೆ. ಇಲ್ಲಿ 9ನೇ ಮನೆ. ಇದು ಡಿಗ್ರಿ ವೈಸಲ್ಲಿ 9ನೇ ಮನೆಗೆ ಬಂದಿರುವಂಥದ್ದು. 10ನೇ ಮನೆಯಿಂದ 9ನೇ ಮನೆಗೆ ಡಿಗ್ರಿ ವೈಸಲ್ಲಿ ಬಂದಿರುವಂಥದ್ದು. ಬುಧ 10ನೇ ಮನೆ, ನಾನು ಇಲ್ಲಿ 11ನೇ ಮನೆ ಅಂತ ಬರ್ತಿದ್ದೀನಿ. ಡಿಗ್ರಿ ವೈಸಲ್ಲಿ ಬುಧ 10ನೇ ಮನೆ ಫಲ ಕೊಡುವಂಥದ್ದು. ಇದು ಮೇನ್ ಇವರು ಡಿಗ್ರಿ ವೈಸಲ್ಲಿ ಫಲ ಕೊಡುವಂಥದ್ದು. ನಮ್ಮ ಜಾತಕದಲ್ಲಿ ಗ್ರಹಗಳು ಏನಾದರೂ 4 ಮತ್ತು 10ನೇ ಮನೆ ಕಾಂಬಿನೇಷನ್ಸ್ ಎಲ್ಲ ಗ್ರಹಗಳಿದ್ರೆ ಅವರು ನೇಮ್ ಫೇಮ್ ಯಾವಾಗಲೂ ಇರ್ತಾರೆ ಅಂತ ನಾನು ಹೇಳ್ತಿರ್ತೀನಿ. ಈ ರೀತಿ ಆರೋಸ್ಕೋಪ್ ಇರೋರು ಅವರು ಹುಟ್ಟಾಗ್ಲಿಂದನೇ ಫೇಮಸ್ ಆಗಿರುವಂಥದ್ದು. ನೋಡಿ, ಇವರು ರಾಹು ದೇಶದಲ್ಲಿ ಇವ್ರು ಹುಟ್ಟಿರ್ತಾರೆ. ರಾಹು ದೇಶದಲ್ಲಿ ಹುಟ್ಟಿದಾಗ ಕಾಂಬಿನೇಷನ್ನು 4-10-10 10-10 ಮತ್ತು 4 ಕಾಂಬಿನೇಷನ್ಸಲ್ಲಿ ನೇಮ್ ಫೇಮ್. ಇವರು ಹುಟ್ಟಿರುವಂಥ ದಶದಲ್ಲೂ ತುಂಬಾ ನೇಮ್ ಫೇಮು ರಾಹು ದಶೆಯಲ್ಲಿ ತಂದು ಕೊಟ್ಟಿರುವಂಥದ್ದು. ಅದು ಮುಗ್ದಿರೋದು 2012ಕ್ಕೆ ರಾಹು ದಶ ಮುಗ್ದಿದೆ. ಇವರು ಗುರು ದಶದಲ್ಲಿ ನೋಡಿ ಯಾವ ರೀತಿ ಇರುತ್ತೆ. 2012ರಿಂದ 28ರ ತನಕ ಗುರು ದಶ ಇರುತ್ತೆ. 16 ವರ್ಷ. ಈ 16 ವರ್ಷದಲ್ಲಿ ಅವ್ರು ಹೆಂಗೆ ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ, ನ್ಯಾಷನಲ್ ಕ್ರಶ್ ಆಫ್ ಇಂಡಿಯಾ ಅಂತ ಅವರು ಯಾವ ರೀತಿ ಹೆಸರು ತಗೊಂಡಿದ್ದಾರೆ ಅಂದರೆ, ಗುರುದಶ ಲಗ್ನದಿಂದ 7ನೇ ಮನೆ ಮತ್ತು 10ನೇ ಮನೆ ಮತ್ತು ನಕ್ಷತ್ರದಲ್ಲಿ 11ನೇ ಮನೆ ಇದೆ. ಇದು ತುಂಬಾ ಇಂಪಾರ್ಟೆಂಟು. ಮತ್ತು ಫಿಲಮ್ ಇಂಡಸ್ಟ್ರಿಗೆ ಜಾತಕದಲ್ಲಿ 5ನೇ ಮನೆ ಇರಲೇಬೇಕು. ಅವರು ನೇಮ್ ಫೇಮ್ ತಗೊಳ್ಬೇಕು ಅಂದರೆ 5-12-11 ಕಾಂಬಿನೇಷನ್ಸ್ ಇರಲೇಬೇಕು. ಅದ್ರ ಜೊತೆ 9-8 ಕಾಂಬಿನೇಷನ್ಸ್ ಕೂಡ ಇದೆ. ಇದು ತುಂಬ ಎಕ್ಸಲೆಂಟು ಕಾಂಬಿನೇಷನ್. ನಕ್ಷತ್ರದಲ್ಲಿ ಗುರುವಿನ ನಕ್ಷತ್ರದಲ್ಲಿ ಶುಕ್ರ ಬಂದಿದ್ದಾನೆ. ನಾವಿಲ್ಲಿ 12ನೇ ಮನೆ ಶುಕ್ರ ವ್ಯಯ ಅಂತ ಅಂದ್ಕೊಳ್ತೀವಿ. ಶುಕ್ರ ನಾನು ಹೇಳ್ತಿರ್ತೀನಿ, ಜಾತಕದಲ್ಲಿ ಏನಾದರೂ ಶುಕ್ರ ತುಂಬ 11ನೇ ಮನೆಯಲ್ಲಿದ್ದರೆ ಅವ್ರು ಯಾವುದೇ ಒಂದು ಸಿಂಗಿಂಗು, ಡ್ಯಾನ್ಸು, ಯಾವುದೇ ಒಂದು ಪಾರ್ಟಿಸಿಪೇಟ್ ಮಾಡಿದ್ರು ಅವರು ತುಂಬ ಫೇಮಸ್ ಆಗಿರ್ತಾರೆ. ಅವರೊಂಥರ ಸ್ಕಿಲ್
ಆ್ಯಕ್ಟಿಂಗು, ಸ್ಕಿಲ್, ಡ್ಯಾನ್ಸಿಂಗ್ ಒಂಥರ ಒಳ್ಳೆ ಸ್ಕಿಲ್ ಇರುತ್ತೆ ಅವ್ರಿಗೆ. ಗುರು ಜಾತಕದಲ್ಲಿ ಶುಕ್ರ 11ನೇ ಮನೆ ಇರೋದ್ರಿಂದ ಒಳ್ಳೆ ಆ್ಯಕ್ಟಿಂಗಲ್ಲಿ ಸ್ಕಿಲ್ ಇರುವಂಥದ್ದು. ಶುಕ್ರ ಬಂದು ಗುರುವಿನ ನಕ್ಷತ್ರದಲ್ಲಿ ಫಲ ಕೊಡ್ತಾನೆ. ಇದು 2028 ತನಕ ಇವರು ಫೇಮಸ್ ಆಗಿ ಇರುವಂಥದ್ದು. ನೆಕ್ಸ್ಟ್ ನೋಡೋಣ ದಶದಲ್ಲಿ ಯಾವ ರೀತಿ ಕಾಂಬಿನೇಷನ್ಸ್ ಬರುತ್ತೆ ಅಂತ. ಈ 11ನೇ ಮನೆ ಬಂದು ಇವ್ರಿಗೆ ನೇಮ್ ಫೇಮ್ ತಂದು ಕೊಟ್ಟಿರುವಂಥದ್ದು. ಕಾಂಬಿನೇಷನ್ಸಲ್ಲಿ ನಾನು ಆಗಲೇ ಹೇಳಿದೆ, ಜಾತಕದಲ್ಲಿ 4ನೇ ಮನೆ ಮತ್ತು 10ನೇ ಮನೆ ಯಾರ ಜಾತಕದಲ್ಲಿ ರಿಪೀಟ್ ಬರುತ್ತೆ, ಇವರ ಜಾತಕದಲ್ಲಿ ಕೇತು 10ನೇ ಮನೆ, ಶನಿ ಸೂರ್ಯಗ್ರಹ 10ನೇ ಮನೆ, ಕುಜ 10 ಮತ್ತು ಬುಧಗ್ರಹ 4 ಮನೆಗಳು 10ನೇ ಮನೆ ತಗೊಂಡಿದೆ. ಮತ್ತು 2 ಮನೆಗಳು 4ನೇ ಮನೆ ಚಂದ್ರ ಮತ್ತು ರಾಹು, ಇವೆರಡು ಮನೆಗಳು 4ನೇ ಮನೆ ತಗೊಂಡಿರುವಂಥದ್ದು. ಮತ್ತು ಜಾತಕದಲ್ಲಿ ಶುಕ್ರ 11ನೇ ಮನೆ ಇರೋದ್ರಿಂದ ಇವ್ರಿಗೆ ಫೇಮಸ್ ಆಗುವಂಥ ಭಾಗ್ಯ ಶುಕ್ರ ತಂದು ಕೊಟ್ಟಿರುವಂಥದ್ದು. ಅದ್ರ ಜೊತೆ ಕಾಂಬಿನೇಷನ್ಸ್ ಅಲ್ಲಿ ನೋಡೋಣ. ಇವರು ಫಿಲಮ್ ಬಂದಿರೋದು 2016ರಲ್ಲಿ ಫಿಲಮ್ ಇಂಡಸ್ಟ್ರಿಗೆ ಬಂದಿರುವಂಥದ್ದು. ಒಳ್ಳೆ ಫಸ್ಟ್ ಫಿಲಮೇ ಹಿಟ್ ಆಗಿರುವಂಥ ಎಲ್ರಿಗೂ ಗೊತ್ತು. ಸೊ ಇವರ ಎಂಗೇಜ್ಮೆಂಟ್ ಬ್ರೋಕ್ 2018ನಲ್ಲಿ ಇವ್ರದ್ದು ಎಂಗೇಜ್ಮೆಂಟ್ ಅದು ಬ್ರೋಕ್ ಆಗಿರುತ್ತೆ, ಕಟ್ ಆಗಿರುವಂಥದ್ದು. ಕಾಂಬಿನೇಷನಲ್ಲಿ ಏನಕ್ಕೆ ಅಂದರೆ ಈ 5-12 ಕಾಂಬಿನೇಷನ್ಸ್ ಏನು ಮಾಡುತ್ತೆ ಅಂದರೆ ಈ 5ನೇ ಮನೆ ಹೆಂಗೆ ಇಷ್ಟಪಡಿಸುತ್ತೆ, ಬಟ್ 12ನೇ ಮನೆ ಅಷ್ಟು ಸಕ್ಸಸ್ಫುಲ್ ಕೊಡಲ್ಲ. ಯಾರ ಜಾತಕದಲ್ಲಿ 5ನೇ ಮನೆ ಬರುತ್ತೆ ಅವ್ರಿಗೆ ಲವ್ ಆಗಿರುತ್ತೆ, ಬಟ್ ಕಾಂಬಿನೇಷನ್ಸ್ ಅಂತ ನೋಡ್ಬೇಕು. ಅಲ್ಲಿ 2, 7, 11 ಕಾಂಬಿನೇಷನ್ಸ್ ಇದ್ರೆ ಈಸಿಯಾಗಿ ಮದುವೆ ಆಗ್ತಾರೆ. ಅಲ್ಲಿ ಏನಾದರೂ 12ನೇ ಮನೆ ಬಂತು ಅಂದರೆ ಅಲ್ಲಿ ಕಟ್ ಆಗುತ್ತೆ. ಇದು ನಾವು ನೋಡ್ಕೊಳ್ಬೇಕು. ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಏನಾದ್ರು 5ನೇ ಮನೆ ಇದೆಯಾ, 5ನೇ ಮನೆ ಇದ್ರೆ ಎಲ್ಲರೂ ಲವ್ ಮಾಡಬೇಕು ಅಂತ ಇಲ್ಲ. ನೀವು ಯಾವುದಾದ್ರು ಒಂದು ಈ ರೀತಿ ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂದರೆ 5ನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂದರೆ 5ನೇ ಮನೆ. ನಿಮ್ಗೆ ಏನಾದ್ರು ಮಕ್ಕಳು ಆ ಟೈಮಿಂಗ್ಸಲ್ಲಿ ಆಗ್ತಿಲ್ಲ, ಮಕ್ಕಳು ಭಾಗ್ಯ ಇಲ್ಲ, ಸಂತಾನ ನಮಗೆ ಆಗ್ತಾ ಇಲ್ಲ ಅಂದರೆ 5ನೇ ಮನೆ ಬರಲೇಬೇಕಾಗುತ್ತೆ. ಆ ದಶಾಭುಕ್ತಿ ಬಂದಾಗ ನಿಮಗೆ ಮಕ್ಕಳಾಗುವಂಥದ್ದು. ಕಾಂಬಿನೇಷನ್ಸಲ್ಲಿ ಅದ್ರ ಜೊತೆ ಯಾವ ಗ್ರಹ ಇದೆ ಅನ್ನೋದು ನೋಡಬೇಕಾಗುತ್ತೆ. 5ನೇ ಮನೆ ಜೊತೆ ಯಾವುದು ಇದು 12ನೇ ಮನೆ ಇರೋದ್ರಿಂದ ಸ್ವಲ್ಪ ಬ್ರೇಕಪ್ ಕೂಡ ಆಗಿರುವಂಥದ್ದು. 11ನೇ ಮನೆ ಇರೋದ್ರಿಂದ ಇವರ ಗುರುವಿನ ನಕ್ಷತ್ರದಲ್ಲಿ ಶುಕ್ರ ಬಂದಿರೋದ್ರಿಂದ ಇವರು ಫಿಲಮ್ ಇಂಡಸ್ಟ್ರಿಲಿ ನೇಮ್ ಫೇಮ್ ನ್ಯಾಷನಲ್ ಕ್ರಶ್ ಆಗಿರುವಂಥಕ್ಕೆ ಕಾರಣ ಇವರು ಜಾತಕದಲ್ಲಿ ಶುಕ್ರ ಗ್ರಹ. ಎಲ್ಲರೂ ಏನು ಅನ್ಕೊಂಡಿರ್ತಾರೆ, ಶುಕ್ರ 12ನೇ ಮನೆಯಲ್ಲಿ ಇದೆ ಅಂತ ಅನ್ಕೊಂಡಿರ್ತಾರೆ. ನಾನು ಹೇಳುವಂಥದ್ದು ಇವರ ಜಾತಕದಲ್ಲಿ ಶುಕ್ರ ಡಿಗ್ರಿ ವೇಸಲ್ಲಿ 11ನೇ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಲಾಭ ಸ್ಥಾನವನ್ನು ಶುಕ್ರ ಕೊಟ್ಟಿರ್ತಾನೆ. ಇದೇ ರೀತಿ ನಮ್ಮ ಜಾತಿಗಳಲ್ಲೂ ಹಿಂಗೆ ನೋಡ್ಕೊಳ್ಬೇಕು. ಯಾವ ಗ್ರಹ ಎಲ್ಲಿ ಕೂತ್ಕೊಂಡು ಯಾವ ರಿಸಲ್ಟ್ ಕೊಡ್ತಾನೆ. ನಕ್ಷತ್ರದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಕ್ಷತ್ರ ಗ್ರಹಗಳನ್ನ ಇದೆಯಲ್ಲ 4-10 ಕಾಂಬಿನೇಷನ್ಸ್ ಎಲ್ಲ ಗ್ರಹ ಕೂತಿರೋದು ಓಕೆ, ನಕ್ಷತ್ರದಲ್ಲಿ ಏನಾದರೂ ಇಲ್ಲೇನಾದರೂ 8ನೇ ಮನೇನೋ 12ನೇ ಮನೇನೋ ಇದ್ರೆ ಇವ್ರದ್ದು ಸಕ್ಸಸ್ ಆಗ್ತಿರ್ಲಿಲ್ಲ. ಎಷ್ಟು ಜನ ಫಿಲಮ್ ಇಂಡಸ್ಟ್ರಿಗೆ ಬರ್ತಾರೆ, ಯಾಕೆ ಎಲ್ಲರೂ ಸಕ್ಸಸ್ ಆಗಲ್ಲ ಅನ್ನೋದು ನಾವು ಒಂದ್ಸಲ ಆಲೋಚನೆ ಮಾಡಬೇಕಾಗುತ್ತೆ. ಯಾಕೆ ಇವರೇ ಆಗ್ತಾರೆ ಅಂದರೆ ನೋಡಿ, ಅದಕ್ಕೆ ಇವತ್ತು ಉದಾಹರಣೆ ಹಾಕೊಂಡಿರುವಂಥದ್ದು ನೇಮ್ ಫೇಮ್ ಆಗಿರುವಂಥದ್ದು. ನಾನು ಏನಕ್ಕೆ ಹಾಕೊಳ್ತೀನಿ ಅಂದರೆ ಕಾಂಬಿನೇಷನ್ಸ್ ಎಲ್ಲ ಅವ್ರು ಎಲ್ಲ ಗ್ರಹನೂ ಪಾಸಿಟಿವ್ ಆಗಿರುತ್ತೆ, ನಕ್ಷತ್ರದಲ್ಲೂ ಕೂಡ ಪಾಸಿಟಿವ್ ಇರುತ್ತೆ, ಅವ್ರಿಗೆ ಬರುವಂಥ ದಶ ಕೂಡ ಸಪೋರ್ಟ್ ಮಾಡುತ್ತೆ. ಗುರು ಬಂದು 7ನೇ ಮನೆ ಅಂದರೆ ಅಟ್ರಾಕ್ಟ್ ಮಾಡ್ತಾರೆ ಪಬ್ಲಿಕ್ಸ್ನ, ಬಿಸ್ನೆಸ್ಗೂ 7ನೇ ಮನೆ ಬೇಕಾಗುತ್ತೆ. ಇವ್ರು ಫಿಲಮ್ ಇಂಡಸ್ಟ್ರಿ ಇರೋದ್ರಿಂದ ಜನಗಳನ್ನ ಅಟ್ರಾಕ್ಟ್ ಮಾಡ್ತಾರೆ. 9ನೇ ಮನೆ ಇರೋದ್ರಿಂದ ಇವ್ರಿಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಸೊ ಅದಕ್ಕೆ ಇವರು ನೇಮ್ ಫೇಮ್ ತೊಗೊಳ್ತಾರೆ. ನೆಕ್ಸ್ಟ್ ಗುರುದಶ 28 ತನಕ ಇರುತ್ತೆ. ನೆಕ್ಸ್ಟ್ ಬರುತ್ತೆ ಶನಿ ದಶ 47 ತನಕ. ಅಲ್ಲೂ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ಸ್ 9-8 ಇವ್ರಿಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಒಳ್ಳೆ ನೇಮ್ ಕೂಡ ಇವ್ರಿಗೆ ಇರುವಂಥದ್ದು. ಯಾವುದೇ ರೀತಿಯ 8ನೇ ಮನೆ 12ನೇ ಮನೆ ಬಂದು ಇವ್ರದ್ದು ಏನು ಫಿಲಮ್ ಕ್ಯಾರಿಯರ್ ಇದೆ ಅದಕ್ಕೇನು ಸಮಸ್ಯೆ ಮಾಡಲ್ಲ, ಈಸಿಯಾಗಿ ಫ್ಲೋ ಆಗ್ತಾ ಇರುತ್ತೆ ಇವರ ಒಂದು ಲೈಫ್ ಜರ್ನಿ. ಜಾತಕದಲ್ಲಿ ಕಾಂಬಿನೇಷನ್ಸ್ ಈ ರೀತಿ ಇದ್ಬಿಟ್ರೆ 4ನೇ ಮನೆಯಲ್ಲಿ 10ನೇ ಮನೆಯಲ್ಲಿ ಗ್ರಹಗಳು, 11ನೇ ಮನೆಯಲ್ಲಿ ನಕ್ಷತ್ರದಲ್ಲೂ ಕೂಡ ಅದೇ ಗ್ರಹಗಳು ಬಂದ್ಬಿಟ್ರೆ ಅವ್ರು ಏನು ಅನ್ಕೊಂಡಿರ್ತಾರೆ ಜೀವನದಲ್ಲಿ ಅದೆಲ್ಲ ಪಡ್ಕೊಳ್ಬೋದು. ಇವರು ಕೂಡ ಅವರ ಜಾತಕದ ಅನುಸಾರವಾಗಿ ಅವರ ಒಂದು ದಶಾಭುಕ್ತಿಯ ಪ್ರಕಾರ ಲೈಫಲ್ಲಿ ಎಲ್ಲ ಕೂಡ ಪಡ್ಕೊಂಡಿರ್ತಾರೆ. ಇವರು 2026ಅಲ್ಲಿ ಮದುವೆ ಆಗಿರುವಂಥದ್ದು. ಗುರು ದಶಾದಲ್ಲೇ ಆಗಿದ್ದಾರೆ. ಎಕ್ಸಲೆಂಟ್ ಕಾಂಬಿನೇಷನ್ನು. ಇವ್ರೇನು ಅನ್ಕೊಂಡಿರ್ತಾರೆ ಜೀವನದಲ್ಲಿ ಎಲ್ಲ ಕೂಡ ಪಡ್ಕೊಳ್ತಾರೆ. ಕಾಂಬಿನೇಷನ್ಸು ಈ ರೀತಿ ಇದ್ದರೆ ಲೈಫಲ್ಲಿ ಅವ್ರು ಏನೇ ಬೇಕು ಅದನ್ನೆಲ್ಲ ಪಡ್ಕೊಳ್ತಾರೆ. ಮೇಯ್ನಾಗಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವರ ಒಂದು ಫಿಲಮ್ ಇಂಡಸ್ಟ್ರಿಗೆ ಬರೋಕ್ಕೆ ಈ ಶುಕ್ರ ಗ್ರಹನೇ ಕಾರಣ ಆಗಿರುತ್ತೆ. ಯಾಕಂದರೆ 5ನೇ ಮನೆ ಇರಲೇಬೇಕು. ಯಾರ್ಯಾರ ಜಾತಕದಲ್ಲಿ ನಾನು ಫಿಲಮ್ ಇಂಡಸ್ಟ್ರಿ ಹೋಗಬೇಕು, ಸೀರಿಯಲ್ಲು, ಆರ್ಟಿಸ್ಟ್ ಆಗಬೇಕು, ಏನೇ ಮಾಡಬೇಕು ಅಂದರೆ 5ನೇ ಮನೆ ಇರಲೇಬೇಕಾಗುತ್ತೆ. ಎಷ್ಟೊಂದು ಜನ ಪೇರೆಂಟ್ಸು ತಮ್ಮ ಮಕ್ಕಳನ್ನ
ಯಾವ್ದಾದ್ರು ಒಂದು ಫಿಲಮ್ ಇಂಡಸ್ಟ್ರಿಗೋ ಅಥವಾ ಸೀರಿಯಲ್ಲು ಯಾವ್ದಾದ್ರು ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅನ್ಕೊಳ್ತಿರ್ತಾರೆ. ನಮ್ಮ ಮಕ್ಕಳು ಹಾಕೊಳ್ಳೋಣ ಅಂತ ಅವ್ರ ಕಾಂಬಿನೇಷನಲ್ಲಿ 5ನೇ ಮನೆ ಇದ್ದರೆ ಸುಲಭವಾಗಿ ಸೇರಿಸ್ತಾರೆ ಮತ್ತು ಅವಕಾಶಗಳು ಅವ್ರನ್ನ ಹುಡ್ಕೊಂಡು ಬರ್ತಾ ಇರುತ್ತೆ. ಇದಿಷ್ಟು ರಶ್ಮಿಕಾ ಮಂದಣ್ಣ ಅವರ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತು ನಾನು ಹೇಳುವಂಥ ಕಾಂಬಿನೇಷನ್ಸು ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಂಡ್ರೆ ಅದು ನಿಮ್ಗೆ ಆಗುತ್ತೋ ಇಲ್ವೋ ಅಂತ ನೀವೇ ತಿಳ್ಕೊಳ್ಬೋದು. ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಇದೆಯಾ ಇಲ್ವಾ, ಮತ್ತು ಸಮಸ್ಯೆ ಯಾವ್ದು ಕೊಡ್ತಾ ಇದೆ, ನಕ್ಷತ್ರದಲ್ಲಿ ಯಾವ ಗ್ರಹ ಬಂದು ಸಮಸ್ಯೆ ಕೊಡ್ತಾ ಇದೆ, ನೀವು ಈಸಿಯಾಗಿ ನೋಡ್ಕೊಂಡಾಗ ನಿಮಗೂ ಕೂಡ ರಿಯಲೈಸ್ ಆಗುತ್ತೆ. ಥ್ಯಾಂಕ್ ಯು.